ಮಂಗಳವಾಗಲಿ. ಈಗ ಉಡಿ ಚಿನ್ನಣ್ಣ ಮತ್ತು ಕವಿ ಚಿನ್ನು ಮತ್ತು ಮಂಜು ಕವಿ ಅವರಿಗೆ ಯಶಸ್ಸಾಗಲಿ. ಅವರು ಬರೆದಿರ್ತಕ್ಕಂಥ ಪದ್ಯ ಪ್ರಪಂಚದ ಎಲ್ಲ ಮೂಲೆಗೂ ಹೋಗಲಿ ಅಂತ ಹೇಳ್ತಾ, ಈಗ ಸಾಲುಮರ ತಿಮ್ಮಕ್ಕನ ವಿಷಯ ಅಂತಂದರೆ, ಧರಣಿಗೆ ಗಿರಿ ಬಾರವೇ, ಗಿರಿಗೆ ಮರವು ಬಾರವೇ, ಬಳ್ಳಿಗೆ ಕಾಯಿ ಬಾರವೇ, ಎತ್ತ ತಾಯಿಗೆ ಮಗುವು ಬಾರವೇ. ಇದನ್ನು ನಾವು ಸಾಲುಮರ ತಿಮ್ಮಕ್ಕನ ನಾವು ಅಶೋಕ ಚಕ್ರವರ್ತಿ ವಂಶಸ್ಥಳು ಅಂತ ಹೇಳಬೇಕು. ಅಶೋಕ ಚಕ್ರವರ್ತಿ ಸಾಲುಮರ ರಸ್ತೆ ಪಕ್ಕದಲ್ಲಿ ಮರ ನೆಡೋದು, ನೀರು, ಬಾವಿ ಮತ್ತು ಅರವಟ್ಟಿಗೆ ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆ ತೆರೆದವನು ಅಶೋಕ ಚಕ್ರವರ್ತಿ. ಅದನ್ನು ಧಮ್ಮ ಚಕ್ರವರ್ತಿ ಅಂತ ಈಗ ನಮ್ಮ ನ್ಯಾಷನಲ್ ಫ್ಲಾಗ್ಲಿ ಅಶೋಕ ಚಕ್ರ ಇದೆ, ನಿಮಗೆ ನೋಡ್ತಿದ್ದಾರಲ್ಲ, ಅಶೋಕ ಚಕ್ರ ಇದೆ. ಸತ್ಯ ಚಕ್ರ ಅದು ಉರುಳ್ತಾ ಇದೆ, ಇದು ನಿಂತ್ಕೋಗಲ್ಲ, ಸತ್ಯನೇ. ಆ ರೀತಿ ಸತ್ಯನ ಇಬ್ಬರು ವೀರರು ಹೋಗ್ಲಿ. ಆಮೇಲೆ ನಾನು ಮೂಲೆ ಟಿ ನರಸೀಪುರದ ಒಂದು ಮೂಲೆಯಲ್ಲಿ ನಾನು ವಿಹಾರ ಮಾಡ್ತೀನಿ, ಬುದ್ಧ ವಿಹಾರ. ಉಡಿ ಚಿನ್ನಣ್ಣನಿಗೆ ನನ್ನ ತೊಂದರೆ ಆಗಿದೆ ಅಂದಾಗ ಅವ್ರ ಕೈಲಾದ ಸಹಾಯನ ಬನ್ನಿ ನಾನು ಕೊಡ್ತೀನಿ ಅಂತ ನನಗೆ ಸಹಾಯ ಮಾಡಿದ್ರು. ಅವನು ಕೋಟಿಪತಿ ಅಲ್ಲ, MP MLA ಕೊಡದೆ ಕೆಲಸನ ಉಡಿ ಚಿನ್ನಣ್ಣ ಮಾಡಿದ್ದಾರೆ. ಅವರು ಉನ್ನತ ಮಟ್ಟಕ್ಕೆ ಹೋಗಲಿ, ಅವ್ರಿಗೆ ಅಧಿಕಾರ ಸಿಕ್ಕಲಿ, ಆಯಸ್ಸು ಸಿಕ್ಕಲಿ ಅಂತ ಹೇಳ್ತಾ, ಬುದ್ಧ ಧಮ್ಮ ಸಂಘದ ರಕ್ಷಣೆ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತು ಕೊನೆ ಮಾಡ್ತೀನಿ ಬಂಧುಗಳೇ. ಸಾಧು ಸಾಧು ಸಾಧು. ಎಲ್ಲರಿಗೂ ಶರಣಾರ್ಥಿ. ಕವಿ ಕಂಡದ್ದನ್ನು ರವಿ ಕಾಣ, ರವಿ ಕಾಣದನ್ನು ಕವಿ ಕಂಡ ಅಂತಕ್ಕಂಥ ಮಾತು ನಮ್ಮ ಮಂಜು ಕವಿಯವರು ನಾವು ಸಾವಿರಾರು ಗೀತೆಗಳನ್ನು ರಚನೆ ಮಾಡಿ ಆಡಿದ್ದೀವಿ, ಜನಪದ ಗೀತೆಗಳನ್ನು. ಕವಿ ಎಷ್ಟು ಅವರು ಸಾಹಿತ್ಯವನ್ನು ನಮ್ಮ ಸಾಲುಮರ ತಿಮ್ಮವನ ಮೇಲೆ ನೋಡಿ, ಮರಗಳೆಲ್ಲ ತೋರ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಕಾಣ್ತದೆ ಅಂದರೆ, ಮರವನ್ನೇ ನೆಟ್ಟು ಗಿಡವನ್ನೇ ಬೆಳೆಸಿ ನೆರಳನ್ನು ಕೊಟ್ಟು ಬೇಸಿಗೆ ಬಿಸಿಲೆಂದು ದಣಿದು ಬಂದವರಿಗೆ ಆಶ್ರಯ ಕೊಟ್ಟಂಥ ಪುಣ್ಯ, ಆ ಮರವನ್ನು ನೆಟ್ಟು ಗಿಡವನ್ನು ಬೆಳೆಸಿದಂಥ ಪುಣ್ಯವಂತಿಗೆ ಆ ಭಾಗ್ಯ, ಆ ಫಲ ಎಲ್ರಿಗೂ ಬರಲ್ಲ. ನಾವು ಮಾನವರಾಗಿ ಹುಟ್ಟಿದ್ದೀವಿ, ನಮ್ಮ ಕಾಲ ಇರೋ ತನಕ ಇರ್ತೀವಿ, ನಾವು ಹೊಂಟೋಗ್ತೀವಿ. ಸಾಲುಮರ ತಿಮ್ಮವ್ವ ಇನ್ನು ಈ ಸೂರ್ಯ ಚಂದ್ರಾದಿಗಳಲ್ಲಿ ಇರಗಂಟ್ಲು ಅವಳ ಹೆಸರು ಆ ಚಳಿದೇ ಇರುತ್ತೆ. ಹಾಗೆಯೇ ನಮ್ಮ ಉಡಿ ಚಿನ್ನಣ್ಣವರು, ನಾವು ರಾಮಸ್ವಾಮಿ ಅಂತ ನನ್ನ ಫೋನಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ. ನಾನು ಎಲ್ಲರೂ ಸ್ವಾಮಿ ಸ್ವಾಮಿ ಅಂತ ಕರಿತೀನಿ. ಅವ್ರ ತಾಯಿ ತಂದೆಗಳು ರಾಮಚಂದ್ರ ಅಂತ ಕರೆದ್ರೆ, ನಿಜಕ್ಕೂ ರಾಮಚಂದ್ರರೇ. ಎಷ್ಟೆಷ್ಟೋ ನಾನು ಕೋಟ್ಯಾಂತರ ಜನ ನೋಡಿದ್ದೀನಿ. 50 ವರ್ಷ ಈ ಜನಪದ ಕಲೆಯಲ್ಲಿ, ನಾನು 15 ವರ್ಷಕ್ಕೆ ನಾನು ಕಲೆಯನ್ನು ಆಡ್ಕೊ ಬಂದಂಥ ವ್ಯಕ್ತಿ. ಮಾದೇಶ್ವರನ ಬೆಟ್ಟದಲ್ಲಿ ಒಂದು 15 ಲಕ್ಷ ಜನ, 20 ಲಕ್ಷ ಜನ ಅಂಥ ಸನ್ನಿಧಿಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತಾ ಇರ್ತೀನಿ. ಎಂತೆಂಥ ಕೋಟಿ ದುಡ್ಡು ತುಂಬ್ಕೊ ಬಂದಿರೋರು ಎಂತೆಂಥವರು ಇರ್ತಾರೆ. ಅದರಲ್ಲೂ ನಾನು ಹೊಗಳ ಪಂಟ್ನಲ್ಲ, ಯಾಕಾದರೂ ಈ ಸ್ವಾಮಿಗೆ ಈ ರೀತಿ ಬಂದೈತೆ, ಯಾರು ಕಷ್ಟ ಅಂತಾರೋ ಅಲ್ಲಿ ಯಾರು ನೆರವಾಗ್ತಾರೆ. ಎಲ್ಲರೂ ಬರಲ್ಲ, ಅಂಥವ್ರು ಕೋಟಿ ಮಡಗಿರೋರು ಬರ್ಬೋದಲ್ವಾ. ಇವರು ಕಷ್ಟ ಅಂತಕ್ಕಂಥವ್ರಿಗೆ ನಮ್ಮ ಮಂಜು ಅವರು ಹೇಳಿದ್ರು, ಕೊರೋನಾ ಟೈಮಲ್ಲಿ ಮೇಲ್ಗಡೆ ಇದ್ದವರು ನಮ್ಮ ನಿಜ ಸತ್ಯ 2 ವರ್ಷ ನಾವು ಕೈ ಕಟ್ಟು ಕುಂತ್ಬಿಟ್ವು. ನಾನು ಆಗಲೂ ಈಗ ಕೇಳ್ಕೊಂಡೆ, ನಾನು ಯಾವತ್ತೂ ಒಂದು ತಿಂಗಳಲ್ಲಿ 25 ರಾತ್ರಿ ಪ್ರೋಗ್ರಾಮ್ ಮಾಡೋದು, ದಿನ ಪ್ರತಿನಿತ್ಯನೂ ರಾತ್ರಿನೂ ಹೋಗಿ ಬಂದಿದ್ದೀನಿ, ಇವತ್ತು ನೈಟೂ ಹೋಗಬೇಕು. ಹಾಗಾಗಿ ನಾವು 2 ವರ್ಷ ನಾವು ಕುಂತಾಗ ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ರು. ಅಯ್ಯ ನಾನು ಬರ್ತೀನಿ ಗಾರೆ ಕೆಲಸಕ್ಕೆ, ಏನು ಕೊಡ್ತಾರೆ ದುಡ್ಡು? 600 ರೂಪಾಯಿ ಕೊಡ್ತಾರೆ ಗಾರೆ ಕೆಲಸದವ್ರಿಗೆ. ಗಾರೆ ಕನ್ನಡಿ ಹಿಡ್ಕೊಂಡವ್ರಿಗೆ 800-900 ರೂಪಾಯಿ ಕೊಡ್ತಾರೆ. ಯಾವುದು ಕೂತ್ಕೊಂಡು ಕಾಲ ಕಳಿಯೋದು? ನಾನು ಬರ್ತೀನಿ, ಒಂದು 5-6 ದಿನ ದುಡಿಮೆ ಮಾಡಿದ್ರೆ ಒಂದಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಒಂದಷ್ಟು ಹಣನೂ ಬರ್ತದೆ ಅಂತಂದಾಗ, ವಾಣ ನಿನ್ನ ಯಾರನ್ನ ಕರ್ಕೊಂಡು ಹೋಗೋರು ಅಂತ ನಾನು ಕರ್ಕೊಂಡು ಹೋಗ್ದೆ ಹೋದ. ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ 2 ವರ್ಷ, ಯಾರೂ ಕರೀಲಿಲ್ಲ. ಎಲ್ರಿಗೂ ಕೊರೋನಾ. ಊರು ರಾಡಬಾಗ ನಡೆಸ್ತೀನಿ, ಕಲ್ಲ ಕುಡಿದ್ರು ಅಡ್ಡ ಯಾರು ನೀವು ಬರಬೇಡಿ,
ನೀವು ಕೊರೋನಾ ತಂದು ನಡೆಸ್ಕೊಡ್ತೀವಿ ಅಂತ. ನೋಡಿ ಅವರು ಆ ಮಾತಂದ್ರು ಮಂಜಣ್ಣವರು. ಮೇಲ್ಗಡೆ ಇದ್ದವರು ಬಂದು ಆ ಕಲಾವಿದರ ಕಷ್ಟ ಏನು ಅನ್ನೋದನ್ನ ಅರ್ಥಕೊಂಡು ಅವರು ಸಹಾಯ ಮಾಡೋರಲ್ಲ, ಅದು ಕೋಟಿ ಕೋಟಿ ಪುಣ್ಯ. ನಾವು ಯಾರು ಏನೇನೂ ಹೊತ್ಕೊಂಡು ಹೋಗಲ್ಲ. ಅದಕ್ಕೇನೆ ಒಳಿತು ಮಾಡೋ ಮನಸ್ಸ ಇರೋದು 3 ದಿವಸ. ನೀವು ಒಳ್ಳೇದು ಮಾಡೋಗು, ಕೆಟ್ಟದಂತೂ ಬಯಸ್ಬೇಡ. ನಮ್ಮ ಕೈಲಾಯ್ತಾ ಸಹಾಯ ಮಾಡುವ. ಇಲ್ವಾ ನೋಡಪ್ಪ ಆ ಮುಂದಿನ ಮನೆ ಅವ್ರು ಕೊಡ್ತಾರೆ ಹೋಗಪ್ಪ ಅಂತೇಳಿ ಮುಂದಿನ ಮನೆ ತೋರೋಣ ಅಂದರೆ ಕಲ್ಲು ಹಾಕುವಂಥ ಕೆಲಸ ಯಾರು ಮಾಡಬಾರ್ದು ಅಂತ. ಹಾಗೆ ನಾವು ಎಷ್ಟು ಪದಗಳ ಉಪಯೋಗಿಸ್ತಿರುವ ಸಾಲದು. ಉಡಿ ಚಿನ್ನಣ್ಣವ್ರಿಗೆ ಇದು ಯಾವುದೋ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯ. ಅವ್ರ ತಾಯಿ ತಂದೆಗಳು ಅಂಥ ಮಗನಿಗೆ ಜನ್ಮ ಕೊಡ್ತಾರೆ ಅಂತಂದರೆ, ಕೃಷ್ಣ ದೇವಕಿ ಹೊಟ್ಟೆ ಒಳಗೆ ಹುಟ್ಟಿದ್ದು 8ನೇ ಮಗನಾಗಿ ಸೋದರ ಮಾವನ ಸಂಹಾರ ಮಾಡ್ದ. ಇನ್ನು ಮೊದಲು ಹುಟ್ಟಿದವ್ರು ಎಲ್ಲರೂ ಸೋದರ ಮಾವ ಕಂಸ ಎಲ್ಲರೂ ಕೊಂದಾಗ್ತ. ಅಲ್ಲಿ ಉಳ್ಕೊಂಡವನೇ 8ನೇ ಮಗನಾಗಿ ಕೃಷ್ಣ. ಹಾಗೇನೆ 14ನೇ ಮಗನಾಗಿ ಹುಟ್ಟಿದವರು ಡಾಕ್ಟರ್ ಅಂಬೇಡ್ಕರ್ ಅವರು. 13 ಜನ ಇವ್ರಿಗೆ ಯಾಕೆ ಬುದ್ಧಿ ಇರಲಿಲ್ಲ? ಇವ್ರಿಗಿನ್ನ ಮೊದಲೇ ಹುಟ್ಟಿದವ್ರಲ್ವೇ ಅವರೆಲ್ಲರೂ. ಇವ್ರ ಕಡೆ ಆಸಕ್ತಿ, ನಾನು ವಿದ್ಯೆದನ್ನ ಈ ರೀತಿ ಓದಬೇಕು ಅಂತ ಛಲ ತಗೊಂಡು ಓದ್ದವ್ರು ಯಾರು? ಅಂಬೇಡ್ಕರ್. ಹಾಗೆ ಇವ್ರು ಯಾವುದೋ ಜನ್ಮದ ಪುಣ್ಯ. ನಮ್ಮ ಉಡಿ ಚಿನ್ನಣ್ಣವರು ಪಾಪ ಬಡವ್ರು ಕಂಡ್ರೆ ಕನಿಕರ ಇಟ್ಟು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಾನು ಕೇಳೋದಷ್ಟೇ, ಕೆರೆಯ ನೀರೇ ಕೆರೆಗೆ ಚೆಲ್ಲು ಶಿವ. ನೀನೊಬ್ಬ ಒಲಿದು ಕೋಟಿ ಕೋಟಿ ಕೊಡುವುದಾದರೆ ಬಜೆಟ್ಟು ಬಂಗ್ಲೆ ಕಟ್ಸೋರು ಬೇರೆ ಜನಗಳಿದ್ರು, ಕೋಟಿ ಕೋಟಿ ಹಣ ಬಂದರು ಬಡವರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಉಡಿ ಚಿನ್ನಣ್ಣವರು, ರಾಮಚಂದ್ರ ಮೂರ್ತಿ. ಅವರಿಗೆ ನೂರಾರು ಸಾಯಿಸುವ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಈ ಗೀತೆ ಬರೆದಂತೆಯವರು ನಮ್ಮ ಮಂಜು ನೋಡಿ ಎಂಥ ಚಂದುಳ್ಳು ಪದ ಬರೆದವ್ರೆ. ಹಾಡುಗಳು ಕೇಳಿದ್ವಲ್ಲ ಸಾಲ್ಮಾಡ್ ತಿಮ್ಮಕ್ಕನವ್ರದ್ದು ಮತ್ತು ಜಾತಿ ಜಾತಿ ಬಗ್ಗೆ. ನಾವು ಮೆಹರ್ ಮುತ್ತಣ್ಣ ಸಿನಿಮಾ ನೋಡಿದ್ವು. ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಹಾಡಲ್ವೇ ನೋಡಿ. ಆವತ್ತಿನ ಹಾಡು ನನಗೆ ಇವಾಗ ಇವ್ರು ಬರೆದಿರ್ತಕ್ಕಂಥ ಹಾಡು ಎಂಥ ಅದ್ಭುತವಾಗಿ ಬರ್ದಿರಪ್ಪ. ಜಾತಿ ಜಾತಿ ಯಾವುದೇನೇನಿಲ್ಲ ಸ್ವಾಮಿ, ಇದೇನೇನೂ ಇಲ್ಲ, ಮನುಷ್ಯರು ಕಟ್ಕೊಂಡಿರೋದು ಅಷ್ಟೇ ಎಲ್ಲರೂ. ಅದಕ್ಕೆ ನೋಡಿ ರಾಜ್ಕುಮಾರು, ಹಳ್ಳಿಯಾದರೇನು ಶಿವ, ಡಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ. ಎಲ್ಲರೂ ಅವನಂತಲೇ, ಎಲ್ಲರೂ ಕತೆ ಕಟ್ಟದೆ ಬಂದ ಹೊಗೆ ಇದೆ. ಯಾರು ಈ ಭೂಮಿ ಮೇಲೆ ಆ ಪಾಟಿ ರಾಜರಾದ್ರು ಅಂಗ ವಂಗ ಕಳಿಂಗ ಕಾಶ್ಮೀರ ಕೊಚ್ಚಿ ಕೊಡಯಾನ ಸಿಂಧು ಭೈರವಿ ಮಹಾರಾಷ್ಟ್ರ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ದಂಥ ರಾಜರಾಜರುಗಳೇ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗವ್ರೆ. ಇನ್ನು ನಮಗೇನೇನು ಅಲ್ಲ, ನಾವು ಒಂದಿನ ಮಣ್ಣಾಗಿ ಹೋಗ್ತೀವಿ, ಇಲ್ಲ ಸುಟ್ಟು ಪೂಜೆ ಆಗಿ ಹೋಗ್ತೀವಿ. ಇದಿಷ್ಟೇ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮಂಜಣ್ಣಿಗೆ ಇನ್ನೂ ಹೆಚ್ಚಿನ ಹಾಡುಗಳನ್ನು ಬರುವಂಥ ಶಕ್ತಿ ಕೊಡಲಿ. ನಾನು ಅವರು ಬರೆದಂಥ ಹಾಡಿಗೆ ಯಾವತ್ತಾರು ಒಂದಿನ ನನ್ನದೊಂದು ಧ್ವನಿಯನ್ನು ಅವರ ಹಾಡಿಗೆ ನಾನು ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನೆನ್ನೆ ಒಂದು ಸಿನಿಮಾಕ್ಕೆ ಯಾವುದು ಕುಂಜರ ಅಂತಕ್ಕಂಥ ಸಿನಿಮಾ, ಅಲ್ಲಿಗೊಂದು ಹಾಡು ಬಂದಿದ್ದೀನಿ, ಭಾಳ ಅದ್ಭುತವಾಗಿದೆ. ಹಾಗೆ ನಮ್ಮ ಮಂಜಣ್ಣವ್ರು ಹೇಳಿದ್ರೆ, ನಮ್ಮ ಉಡಿ ಚಿನ್ನಣ್ಣವ್ರು ಹೇಳಿದ್ರೆ ನಾನು ಒಂದು ಹಾಡನ್ನು ಹಾಡ್ಕೊಡ್ತೀನಿ. ಎಲ್ಲರೂ ಮನೆ ಬಂದೇಶ್ವರ ಒಳ್ಳೇದು ಮಾಡಲಿ.